ಲೇಡಿ ಜೊತೆಯಲ್ಲಿ ಪ್ರಸಿದ್ಧ ಸ್ವಾಮೀಜಿಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬೆಳಗಾವಿಯ ಮಠವೊಂದರಲ್ಲಿ ರಾತ್ರಿ ಹೊತ್ತಲ್ಲಿ ಅನಾಚಾರ ನಡೆಸ್ತಾ ಇದ್ರು ಅನ್ನುವಂಥ ಶಂಕೆ. ರೆಡ್ ಹ್ಯಾಂಡ್ ಆಗಿ ಒಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಮಠದ ಮೇಲೆ ದಾಳಿ ಮಾಡಿ ಸ್ವಾಮೀಜಿಯ ನೀರಿಳಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಬೆಳಗಾವಿಯ ಮೂಡಲಗಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿರುವಂತಹ ಮಠದಲ್ಲಿ ಈ ರೀತಿ ಮಹಿಳೆಯೊಬ್ಬರ ಜೊತೆಗೆ ಮಠಾಧೀಶರು ಸ್ವಾಮೀಜಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವುದು. ಅದಾದ್ಮೇಲೆ ಗ್ರಾಮಸ್ಥರೇ ರೊಚ್ಚಿಗೆದ್ದು ತರಾಟೆ ತಗೊಂಡಿದ್ದಾರೆ. ಬಳಿಕ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಮಠದ ಸ್ವಾಮೀಜಿಯಿಂದ ಅನಾಚಾರ ನಡೆದಿದೆ ಅನ್ನೋ ಆರೋಪ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಗ್ರಾಮಸ್ಥರ ಆಕ್ರೋಶ. ಏನ್ ನಡೆದಿದೆ ಅಡವಿ ಸಿದ್ದೇಶ್ವರ ಮಠದಲ್ಲಿ? ನೋಡಿ ವಿಜಯ್, ಮೊದಲನೇದಾಗಿ ಅಡವಿ ಸಿದ್ದೇಶ್ವರ ಮಠ ಏನಿದೆ ಇದು ಭಾಳಷ್ಟು ಪುರಾತನವಾದಂಥ ಮಠ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಸಿದ್ಧವಾದಂಥ ಮಠ. ಅಂಕಲಿಯಲ್ಲಿ ಇದರ ಒಂದು ಗೋಕಾಕ್ ತಾಲೂಕಿನ ಅಂಕಲಿಗಿ ಗ್ರಾಮ ಏನಿದೆ ಅಲ್ಲಿ ಏನಂತಂದರೆ ಇದರ ಪ್ರಮುಖ ಮಠ ಇರುವಂಥದ್ದು. ಅದರ ಶಾಖಾ ಮಠ ಈಗ ಮೂಡಲಗಿ ತಾಲೂಕಿನ ಶಿವಾಪುರದಲ್ಲಿ ಇರುವಂಥದ್ದು. ಇದು ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಮರಿ ಸ್ವಾಮೀಜಿ ಏನಂತಂದರೆ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಅಲ್ಲಿ ಭಕ್ತರನ್ನು ಭಾಳಷ್ಟು ಭೇಟಿಯಾಗುವಂಥದ್ದು ಮತ್ತು ಭಾಳಷ್ಟು ಅಲ್ಲಿ ಭಕ್ತರಿರುವಂಥದ್ದು. ಹಾಗಾಗಿ ಏನು ಮೊನ್ನೆ ರಾತ್ರಿ ಬಿಜಾಪುರದಿಂದ ಓರ್ವ ಶಿಷ್ಯ ಹಾಗೆಯೇ ಅವರ ಮಗಳು ಅಲ್ಲಿ ಒಂದು ಆ ಮಠಕ್ಕೆ ಭೇಟಿಗೆ ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಅವರನ್ನು ಆ ಮಠದಲ್ಲೇ ಉಳಿಸ್ಕೊಳ್ಳಾಗತ್ತೆ. ಆ ಮಠದಲ್ಲಿ ಉಳಿಸ್ಕೊಂಡಂಥ ಸಂದರ್ಭದಲ್ಲಿ ಏನು ಅಡವಿ ಸಿದ್ದರಾಮ ಮಠ ಸ್ವಾಮೀಜಿ ಏನಿದ್ದಾರೆ ಅವರು ಏನಂತಂದರೆ ಅವರ ಜೊತೆ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದ್ರು ಅನ್ನೋ ಒಂದು ಗಂಭೀರ ಆರೋಪ ಈಗ ಆ ಭಕ್ತರು ಮಾಡಿರುವಂಥದ್ದು. ಮೊನ್ನೆ ರಾತ್ರಿ ಏನಂತಂದರೆ ಏಕಾಏಕಿ ಇಡೀ ಗ್ರಾಮಸ್ಥರಿಗೆ ಆ ಸುದ್ದಿ ಮುಟ್ಟುತ್ತೆ. ಮುಟ್ಟಿದ ನಂತರ ಇಡೀ ಗ್ರಾಮಸ್ಥರು ಸೇರಿಕೊಂಡು ಆ ಮಠಕ್ಕೆ ಮುತ್ತಿಗೆ ಹಾಕಿ ಸ್ವಾಮೀಜಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಜೊತೆಗೆ ಏನಂತಂದರೆ ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ಈ ಮಠದಲ್ಲಿ ಉಳಿಬಾರ್ದು, ಅವರು ಹೊರಗಡೆ ಹೋಗಬೇಕು, ಈ ಮಠದಲ್ಲಿರಲಿಕ್ಕೆ ಅವರು ಲಾಯಕ್ ಅಲ್ಲ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ವಿಚಾರ ಯಾವಾಗ ಮೂಡಲಗಿ ಠಾಣೆ ಪೊಲೀಸರಿಗೆ ಗೊತ್ತಾಗುತ್ತೆ, ಅದಾದ ನಂತರ ಮೂಡಲಗಿ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ. ಅದಾದ ನಂತರ ಇಡೀ ಅಕ್ಕಪಕ್ಕದಲ್ಲಿರ್ತಕ್ಕ ಗ್ರಾಮಸ್ಥರಿಗೂ ಸಹ ಈ ಮಾಹಿತಿ ತಲುಪಿದ ನಂತರ ಎಲ್ಲರೂ ಬಂದು ಏನಂತಂದರೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ತಕ್ಷಣ ಏನಂತಂದರೆ ಸ್ವಾಮೀಜಿಯನ್ನು ಅಲ್ಲಿಂದ ಏನಂತಂದರೆ ಬೇರೆಡೆ ಸ್ಥಳಾಂತರ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಈ ಕುರಿತಂತೆ ಇದುವರೆಗೆ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ಆದರೆ ಪ್ರಮುಖವಾಗಿ ಏನಂತಂದರೆ ಗ್ರಾಮಸ್ಥರು ಆರೋಪ ಮಾಡ್ತಾ ಇರುವಂಥದ್ದು ಏನಂತಂದರೆ ಕಳೆದ ಹಲವು ವರ್ಷಗಳಿಂದ ಸ್ವಾಮೀಜಿ ಇದೇ ರೀತಿಯಾದಂಥ ಅನೈತಿಕ ಚಟುವಟಿಕೆಯನ್ನು ಮಠದಲ್ಲಿ ಮಾಡ್ತಾಯಿದ್ರು ಮತ್ತು ಜೊತೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಮೊನ್ನೆ ರಾತ್ರಿಯನ್ನು ನಾವು ಹೋದಂಥ ಸಂದರ್ಭದಲ್ಲಿ ಮಠದಲ್ಲಿ ಸ್ವಾಮೀಜಿ ಮತ್ತು ಆ ಮಹಿಳೆ ಏಕಾಂಗಿಯಾಗಿದ್ದರು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವಾಮೀಜಿ ವಿರುದ್ಧ ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸ್ವಾಮೀಜಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಯಾಕಂತಂದರೆ ಅವರು ಬಿಜಾಪುರದ ಭಕ್ತರು, ಬಿಜಾಪುರಕ್ಕೆ ಹೋಗಲಿಕ್ಕೆ ಅಂಥ ರಾತ್ರಿಯಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಮಠದಲ್ಲಿ ಉಳಿದುಕೊಳ್ಳಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆದರೆ ಕೆಲವು ಷಡ್ಯಂತ್ರ ರೂಪಿಸಿ ನನ್ನ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಾಮೀಜಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಸ್ವಾಮೀಜಿ ಏನಂತಂದ್ರೆ ಒಬ್ಬ ಮಹಿಳೆ ಜೊತೆ ಏನಂತಂದರೆ ಅನೈತಿಕ ಚಟುವಟಿಕೆಯಲ್ಲಿ ನಿರತರಾಗಿದ್ದರು ಅನ್ನೋ ಒಂದು ಗಂಭೀರ ಆರೋಪ ಏನಿದೆ ಇದು ಈಗ ಏನಂತಂದರೆ ಆ ಮಠದ ಮೇಲೆ ಭಾಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ವಿಜಯ್,
ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.